ಡೇ 2 ಇನ್ ಹೊನ್ನಾವರ. ಲಾಸ್ಟ್ ಡೇ ಆಫ್ ದ ಟ್ರಿಪ್ ನಾನು ಯಾವಾಗ್ಲೂ ಸಿಂಪಲ್ ಇಡಕ್ ಟ್ರೈ ಮಾಡ್ತೀನಿ, ಬಾಳ ಏನ್ ಪ್ಲಾನ್ಸ್ ಇಟ್ಕೊಂಡಿರಲ್ಲ. ಬೆಳಿಗ್ಗೆ ಎದ್ದ ಚಾ ಕುಡಿಯಕ್ ಅಂತ ಹೇಳಿ ಶಿವಸಾಗರ್ ಹೋಟೆಲ್ ಹೋದ್ವಿ. ಚಾ ಕುಡ್ದ ನೆಕ್ಸ್ಟ್ ನಾವು ಹೋಗಿದ್ದ ಇಕೋ ಬೀಚ್ಗೆ. ಬೀಚ್ ನಾಗ ಸ್ವಲ್ಪ ಹೊತ್ತು ವೇವ್ಸ್ ಎಂಜಾಯ್ ಮಾಡ್ದೆ, ಬೀಚ್ ವಾಕ್ ಮಾಡಿದ್ವಿ. ಅದಾದ್ಮೇಲೆ ನಾವು ನಾಷ್ಟಾಕ ಕಾಮತ್ ಹೋಟೆಲ್ ಹೋದ್ವಿ. ಇಲ್ಲೇ ಬ್ರೇಕ್ಫಾಸ್ಟ್ ಓಕೆ ಇತ್ತು ಅಂಡ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಇರ್ಲಿಲ್ಲ, ಸೊ ವಿ ಫೆಲ್ಟ್ ಬ್ಯಾಡ್. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಕಂಫರ್ಟೇಬಲ್ ಔಟ್ಫಿಟ್ ಹಾಕೊಂಡು ಊಟ ಮಾಡಕ್ ಅಂತ ಹೇಳಿ ನಾವು ಸೇಮ್ ಶಿವಸಾಗರ್ ಹೋಟೆಲ್ ಹೋದ್ವಿ. ನಾನ್ ಮೊಸರನ್ನ ತಿಂದೆ ಅಂಡ್ ದೆನ್ ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಆ ಡೇ 2. ಫಸ್ಟ್ ನಾವು ಹೋಗಿದ್ದ ಹ್ಯಾಂಗಿಂಗ್ ಬ್ರಿಡ್ಜ್ ಹೊನ್ನಾವರ್. ಬ್ರಿಡ್ಜ್ ಸ್ಟ್ರಕ್ಚರ್ ಫೇಲ್ಯೂರ್ ಇರೋದ್ರಿಂದ ಯಾವ ಟೂರಿಸ್ಟ್ ಇಲ್ಲೇ ಅಲೋ ಮಾಡಾತಿಲ್ಲ, ಬಟ್ ನೀವು ದೂರದಿಂದ ಬ್ರಿಡ್ಜ್ ನೋಡ್ಕೊಂಡ್ ಬರ್ಬೋದು. ಹೊನ್ನಾವರಿಂದ ಕುಮಟಾ ಅರೌಂಡ್ 25 ಕಿಲೋಮೀಟರ್ ಡಿಸ್ಟೆನ್ಸ್ ನಾಗ ಐತಿ. ನೆಕ್ಸ್ಟ್ ನೀವು ಹೋಗ್ಬೇಕಾಗಿರೋದು ಕುಮಟಾಗ. ಜಸ್ಟ್ 21 ಇಂದ 25 ಕಿಲೋಮೀಟರ್ಸ್ ಜರ್ನಿ ತಗೊಂಡ್ರ ನೀವು ಕುಮಟಾ ರೀಚ್ ಆಗ್ತೀರಿ. ವಿ ಆರ್ ಇನ್ ಕುಮಟಾ ಬೀಚ್. ದಿಸ್ ಬೀಚ್ ವಾಸ್ ಆಸಮ್. ಬಹಳ ಪೀಸ್ಫುಲ್ ಇತ್ತು ಅಂಡ್ ಸೀನಿಕ್ ಇತ್ತು. ಇಲ್ಲೇ ಸ್ವಲ್ಪ ವೈಬ್ ಮಾಡಿ ನೆಕ್ಸ್ಟ್ ಒಂದು 9 ಕಿಲೋಮೀಟರ್ ಜರ್ನಿ ತಗೊಂಡ್ರ ನೀವು ನಿರ್ವಾಣ ಬೀಚ್ ರೀಚ್ ಆಗ್ತೀರಿ. ಅನ್ನೋಯಿಂಗ್ಲಿ ವಿ ವರ್ ಎಕ್ಸ್ಪ್ಲೋರಿಂಗ್ ಬೀಚಸ್ ಇನ್ ಕುಮಟಾ. ಬಹಳ ಬಿಸಿಲಿತ್ತು. ಒಂದ್ ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ದೆ. ಅದಾದ್ಮೇಲೆ ನಾವು ವಾಪಸ್ ಮತ್ತೆ ಹೊನ್ನಾವರಕ್ ಬಂದ್ವಿ. ನಮಗ್ ಮತ್ ಹಸು ಆಗ್ಬಿಟ್ಟಿತ್ತು ಅಂಡ್ ನಾನ್ ಬರೀ ಮೊಸರನ್ನ ತಿಂದಿದ್ದೆ. ಸೊ ನಾವು ಸೆಕೆಂಡ್ ಲಂಚ್ ತಗೊಂಡ್ವಿ ಇನ್ ರಾಮೇಶ್ವರಂ ಕೆಫೆ. ಈ ಹೋಟೆಲ್ ಮುಂದೆ ಸಣ್ಣ ಸಣ್ಣ ಶಾಪ್ಸ್ ಅದಾವು. ನೀವ್ ಇಲ್ಲಿ ಏನಾರ ಕ್ಯೂಟ್ ಸ್ಟಫ್ಸ್ ನ ಬೈ ಮಾಡಬಹುದು. ನಾನೊಂದು ಪಾಕೆಟ್ ಮಿರರ್ ಮತ್ತೆ ಫ್ರಿಡ್ಜ್ ಮ್ಯಾಗ್ನೆಟ್ ತಗೊಂಡೆ. ಅದಾದ್ಮೇಲೆ ನಾವು ಹೋಗಿದ್ದ ಲಾಸ್ಟ್ ಬೀಚ್ ಆಫ್ ಹೊನ್ನಾವರ, ದಟ್ ಇಸ್ ಅಪ್ಸರಕೊಂಡ ಬೀಚ್. ದಿಸ್ ಬೀಚ್ ಇಸ್ ಫೇಮಸ್ ಫಾರ್ ಫೋಟೋ ಶೂಟ್ಸ್. ಇಲ್ಲೇ ಫೋಟೋ ಶೂಟ್ ಮತ್ತೆ ವಿಡಿಯೋ ಶೂಟ್ ಸಂಬಂಧ ಅರೇಂಜ್ಮೆಂಟ್ಸ್ ಮಾಡ್ಯಾರ. ಬೀಚ್ ಹೋದಾಗಂತೂ ನಾ ಸನ್ಸೆಟ್ ಮಿಸ್ ಮಾಡಲ್ಲ. ಡೇ 2 ನಾನು ಪ್ರಿಫರೇಬ್ಲಿ ಸನ್ಸೆಟ್ ಅಂತ ಹೇಳಿ ಇಟ್ಟಿರ್ತೀನಿ. ಬೀಚ್ ಮುಂದ್ ಕುತ್ಕೊಂಡು ನಾನು ಕಲರ್ ಮಾಡ್ಕೊಂತ ಸನ್ಸೆಟ್ ಎಂಜಾಯ್ ಮಾಡಿದೆ. That's it. We ended our day 2 and the last day in Honnavar. Thanks for watching. Bye bye.